ಲಂಚ್ ಬಾಕ್ಸಿಗೆ ಇರಬಹುದು ಅಥವಾ ಟಿಫಿನ್ ಬಾಕ್ಸಿಗೆ ಇರಬಹುದು, ಏನಾದರೂ ಒಂದು ರೈಸ್ ಐಟಮನ್ನು ಮಾಡ್ಕೊಂಡು ಹೋಗಬೇಕು ಅಂತಿರುತ್ತೆ. ಆದರೆ ಜಾಸ್ತಿ ತರಕಾರಿಯನ್ನು ಹೆಚ್ಚೋಕ್ಕೆ ಟೈಮ್ ಇರೋದಿಲ್ಲ. ಅಂತಹ ಸಂದರ್ಭದಲ್ಲಿ ನಾವು ಸಾಮಾನ್ಯವಾಗಿ ಚಿತ್ರಾನ್ನವನ್ನು ಮಾಡ್ಕೊಳ್ತೇವೆ. ಆದರೆ ಒಂದೇ ರೀತಿಯಾದಂತಹ ಚಿತ್ರಾನ್ನವನ್ನು ಸಹ ತಿಂದು ಬೋರ್ ಆಗುತ್ತೆ. ಇವತ್ತು ನಾನು ಮಾಡ್ತಿರೋದು ಮಜ್ಜಿಗೆ ಮೆಣಸಿನ ಚಿತ್ರಾನ್ನ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ನಳಪಾಕ. ಬನ್ನಿ ಈ ಮಜ್ಜಿಗೆ ಮೆಣಸಿನ ಚಿತ್ರಾನ್ನವನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೇನೆ. ಇದನ್ನು ಚಿಕ್ಕದಾಗಿ ಹೆಚ್ಚಿಕೊಳ್ತೇನೆ. ಈ ಮಜ್ಜಿಗೆ ಮೆಣಸಿನ ಚಿತ್ರಾನ್ನಕ್ಕೆ ಬೇರೆ ಯಾವುದೇ ತರಕಾರಿಗಳು ಬೇಕಾಗಲ್ಲ. ಈರುಳ್ಳಿ ಬೇಡ, ಬೆಳ್ಳುಳ್ಳಿ ಬೇಡ, ಯಾವುದೂ ಇಲ್ಲದೆ ಕೇವಲ ಇದಕ್ಕೆ ನಾನು ಕ್ಯಾಪ್ಸಿಕಮ್ ಒಂದು ಹಾಕ್ಕೊಳ್ತಾ ಇದ್ದೇನೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಬೇಡ ಅಂದರೆ ಕ್ಯಾಪ್ಸಿಕಮನ್ನು ಸಹ ಸ್ಕಿಪ್ ಮಾಡ್ಬೋದು. ತುಂಬ ಸುಲಭವಾಗಿ ಮಾಡ್ಕೊಳ್ಬಹುದಾದಂತಹ ಚಿತ್ರಾನ್ನ ಇದು. ಈಗ ಇದಕ್ಕೆ ಮೊದಲಿಗೆ ಚಿಕ್ಕದಾಗಿ ಒಂದು ಮಸಾಲೆಯನ್ನು ಹುರ್ಕೊಳ್ಬೇಕು. ಒಂದು ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ತವಾ ಬಿಸಿ ಆಗ್ತಿದ್ದಾಗೆ ಒಂದು 8 ರಿಂದ 10 ಕಾಳು ಮೆಣಸನ್ನು ಹಾಕ್ಕೊಳ್ತೇನೆ. ಹಾಗೆ 1 ಟೀ ಸ್ಪೂನ್ನಷ್ಟು ಕೊತ್ತಂಬರಿ ಬೀಜವನ್ನು ಹಾಕ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪನೇ ಮಾಡ್ತಾ ಇರೋದ್ರಿಂದ ಪ್ರಮಾಣವನ್ನು ಕಡಿಮೆ ಹಾಕ್ತಾ ಇದ್ದೇನೆ. ನೀವೇನಾದರೂ ಜಾಸ್ತಿ ಮಾಡ್ತೀರಾ ಅಂತಂದರೆ ಈ ಪ್ರಮಾಣವನ್ನು ಜಾಸ್ತಿ ಹಾಕ್ಕೊಳ್ಬೇಕು. ಹಾಗೆ 1 ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೇನೆ. ಈಗ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಜೊತೆಗೆ ಒಂದು 8 ರಿಂದ 10 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ. ಇದಕ್ಕೆ ಎಣ್ಣೆಯನ್ನು ಹಾಕಬಾರ್ದು, ಹಾಗೆ ಹುರ್ಕೊಳ್ಬೇಕು ಇದನ್ನು. ಈಗ ಇದು ಹುರಿತಿದ್ದಾಗೆ ಇದಕ್ಕೆ ಒಂದು ಅರ್ಧ ಬೌಲ್ನಷ್ಟು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತೇನೆ. ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇದು ಜಿಡ್ಡಲ್ಲೇ ಬಿಟ್ಕೊಳ್ಬೇಕು. ತೆಂಗಿನಕಾಯಲ್ಲಿ ಇರುವಂತಹ ಜಿಡ್ಡಿನ ಅಂಶವನ್ನು ಬಿಟ್ಕೊಳ್ಬೇಕು. ಆಗಲೇ ಇದು ತುಂಬ ಚೆನ್ನಾಗಾಗತ್ತೆ. ಅಲ್ಲಿ ತನಕ ಇದನ್ನು ಹುರ್ಕೊಳ್ಬೇಕು. ಉರಿಯನ್ನು ಚಿಕ್ಕದಾಗಿ ಇಟ್ಕೊಂಡು ಇದನ್ನು ಹುರ್ಕೊಳ್ಬೇಕು. ಯಾಕಂತಂದರೆ ತೆಂಗಿನಕಾಯಿ ತುರಿ ಬೇಗ ಸೀದೋಗ್ಬಿಡತ್ತೆ. ಅದು ಸೀದೋದ್ರೆ ಚೆನ್ನಾಗಾಗಲ್ಲ. ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು. ಇದೇನು ನಾವು ಕಂಡುಹಿಡಿದಂಥ ರೆಸಿಪಿ ಅಲ್ಲ. ನಮ್ಮ ಹಿರಿಯರೆಲ್ಲ ಹಿಂದಿನ ಕಾಲದಿಂದ ಮಾಡ್ತಾ ಬಂದಿರುವಂತಹ ಚಿತ್ರಾನ್ನ ಆಗಿದೆ. ಯಾಕಂತಂದರೆ ಮಳೆಗಾಲದಲ್ಲಿ ಹೆಚ್ಚಾಗಿ ನಾವು ಸಂಡಿಗೆ ಮೆಣಸನ್ನು ಅಥವಾ ಮಜ್ಜಿಗೆ ಮೆಣಸನ್ನು ಉಪಯೋಗಿಸ್ತೇವೆ. ಪ್ರತಿ ಮನೆಯಲ್ಲೂ ಮಜ್ಜಿಗೆ ಮೆಣಸನ್ನು ಮಾಡಿಟ್ಕೊಂಡಿರ್ತಾರೆ ಸಾಮಾನ್ಯವಾಗಿ. ಮಳೆಗಾಲದಲ್ಲಿ ಆ ಸಂಡಿಗೆ ಮೆಣಸನ್ನು ಅಥವಾ ಮಜ್ಜಿಗೆ ಮೆಣಸನ್ನು ಉಪಯೋಗಿಸೋದು ರೂಢಿ. ಅದರಿಂದ ಏನೇನೆಲ್ಲ ಮಾಡಬಹುದು ಅದನ್ನೆಲ್ಲ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಮಾಡ್ತಾಯಿದ್ರು. ನೋಡಿ, ಇದು ಚೆನ್ನಾಗಿ ಹುರಿದಿದೆ. ಇಷ್ಟು ಹುರಿದ್ರೆ ಸಾಕು. ಈಗ ಸ್ಟೋವನ್ನು ಆಫ್ ಮಾಡ್ಕೊಳ್ತೇನೆ. ಇದೀಗ ಪೂರ್ತಿಯಾಗಿ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಇದನ್ನು ರುಬ್ಕೊಳ್ಳಿಕ್ಕಿದೆ. ಈಗ ಒಂದು ಮಿಕ್ಸಿ ಜಾರನ್ನು ತಗೊಂಡಿದ್ದೀನಿ. ಈ ಮಸಾಲೆ ಕೂಡ ಈಗ ತಣ್ಣಗಾಗಿದೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ತೇನೆ. ಇದಕ್ಕೆ ನೀರನ್ನು ಸೇರಿಸಬಾರ್ದು, ಹಾಗೆ ರುಬ್ಕೊಳ್ಬೇಕು. ಹಾಗೆ ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬಾರ್ದು, ತುಂಬ ನುಣುಪಾದ ಪೌಡ್ರನ್ನು ಮಾಡ್ಕೊಳ್ಬಾರ್ದು. ಸ್ವಲ್ಪ ತರಿತರಿಯಾಗಿರಬೇಕು. ನೋಡಿ, ಈ ರೀತಿಯಾಗಿ ಇಷ್ಟು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಮೇನಾಗಿ ಈ ಚಿತ್ರಾನ್ನಕ್ಕೆ ಬೇಕಾಗಿರುವಂಥದ್ದು ಮಜ್ಜಿಗೆ ಮೆಣಸು. ನೋಡಿ, ನಾನು ಮಜ್ಜಿಗೆ ಮೆಣಸನ್ನು ಇದು ಮನೆಯಲ್ಲೇ ಮಾಡಿರುವಂಥದ್ದು. ಇದನ್ನು ಮಾಡೋದು ಹೇಗೆ ಅನ್ನೋದನ್ನು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಬೇಕಿದ್ರೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಈಗ ಎಣ್ಣೆಯನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಈ ಮಜ್ಜಿಗೆ ಮೆಣಸನ್ನು ಇದರಲ್ಲಿ ಹಾಕಿ ಹುರ್ಕೊಳ್ತೇನೆ. ತುಂಬ ಕಪ್ಪಾಗೋ ತನಕ ಇದನ್ನು ಹುರ್ಕೊಳ್ಬಾರ್ದು. ಗರಿ ಗರಿ ಆಗೋ ತನಕ, ಸ್ವಲ್ಪ ಅದ್ರ ಕಲರ್ ಚೇಂಜ್ ಆಗುತ್ತಲ್ಲ, ಆಗ ಇದನ್ನು ತೆಗೆದಿಟ್ಕೊಂಡ್ರೆ ಸಾಕು. ಈಗ ಇದಾಗಿದೆ. ಈಗ ಇದನ್ನು ನಾನು ಪಾತ್ರೆಗೆ ಎತ್ತಿಟ್ಕೊಳ್ತೇನೆ. ಈಗ ಚಿತ್ರಾನ್ನಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಬೇಕು. ತವಾವನ್ನು ಕಾಯೋಕೆ ಇಟ್ಕೊಂಡಿದ್ದೇನೆ. ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಶೇಂಗಾ ಎಣ್ಣೆಯನ್ನು ಹಾಕ್ಕೊಳ್ತೇನೆ. ಎಣ್ಣೆ ಕಾಯ್ತಿದ್ದಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಜೀರಿಗೆ, ಒಂದು ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ಕೊಳ್ತೇನೆ. ಹಾಗೆ ಶೇಂಗಾ ಬೀಜವನ್ನು ಹಾಕ್ಕೊಳ್ತೇನೆ. ನೀವಿಲ್ಲಿ ಶೇಂಗಾ ಬೀಜದ ಬದಲಾಗಿ ಹಸಿ ಬಟಾಣಿ ಇದ್ದರೆ ಅದನ್ನು ಸೇರಿಸ್ಕೊಳ್ಬಹುದು, ಅದು ಚೆನ್ನಾಗಿರುತ್ತೆ. ಕಟ್ ಮಾಡಿರುವಂತಹ ಒಂದು ಕೆಂಪು ಮೆಣಸಿನಕಾಯಿಯನ್ನು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ತೇನೆ, ಚೆನ್ನಾಗಿರುತ್ತೆ. ಮಧ್ಯೆ ಮಧ್ಯೆ ಬಾಯಿಗೆ ಸಿಗತ್ತೆ ಶೇಂಗಾ ಹಾಗೆ ಗೋಡಂಬಿ, ತುಂಬಾ ಚೆನ್ನಾಗಿರುತ್ತೆ ಚಿತ್ರಾನ್ನ. ಬೇಡ ಅಂತಂದರೆ ಗೋಡಂಬಿಯನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಒಂದು 4 ರಿಂದ 5 ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ತೇನೆ.
ಇದು ಚೆನ್ನಾಗಿ ಹುರಿತಿದ್ದ ಹಾಗೆ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ಮನ್ನು ಹಾಕ್ಕೊಳ್ತೇನೆ. ಇದು ಸಹ ಹಾಗೆ ಕ್ಯಾಪ್ಸಿಕಮ್ಮನ್ನು ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ನಾನು ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ ಹಾಕ್ಕೊಳ್ತಾ ಇದ್ದೇನೆ. ನಮ್ಮ ಅಜ್ಜಿ ಎಲ್ಲ ಈ ಚಿತ್ರಾನ್ನವನ್ನು ಮಾಡುವಾಗ ಕ್ಯಾಪ್ಸಿಕಮ್ಮನ್ನೆಲ್ಲ ಹಾಕ್ತಾ ಇರಲಿಲ್ಲ, ಇರ್ತಾನೂ ಇರಲಿಲ್ಲ, ಆವಾಗೆಲ್ಲ ಸಿಗ್ತಾನೂ ಇರಲಿಲ್ಲ ಸುಲಭವಾಗಿ. ಮಜ್ಜಿಗೆ ಮೆಣಸನ್ನು ಮಾತ್ರ ಉಪಯೋಗಿಸಿ ಚಿತ್ರಾನ್ನವನ್ನು ಮಾಡ್ತಾಯಿದ್ರು. ತುಂಬ ಟೇಸ್ಟಿಯಾಗಿರ್ತಿತ್ತು. ಖಂಡಿತ ನಿಮಗೂ ಮಜ್ಜಿಗೆ ಮೆಣಸು ಏನಾದರೂ ಸಿಕ್ಕಿದರೆ ಅಥವಾ ನೀವು ಮನೆಯಲ್ಲಿ ಮಾಡೋದಿದ್ದರೆ, ಈಗಂತೂ ಮಾರ್ಕೆಟಲ್ಲಿ ಸುಲಭವಾಗಿ ಸಿಗತ್ತೆ ಮಜ್ಜಿಗೆ ಮೆಣಸು. ಖಂಡಿತ ಈ ಥರ ಚಿತ್ರಾನ್ನವನ್ನು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಅರಿಶಿಣವನ್ನು ಹಾಕ್ಕೊಳ್ತೇನೆ. ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ. ಇದು ಕ್ಯಾಪ್ಸಿಕಮ್ ಬೇಯೋದಕ್ಕೋಸ್ಕರ ಮತ್ತು ಸಪ್ಪೆ ಅನ್ನಿಸ್ಬಾರ್ದು ಅನ್ನೋದಕ್ಕೋಸ್ಕರ. ಯಾಕಂತಂದರೆ ಮಜ್ಜಿಗೆ ಮೆಣಸಿನಲ್ಲಿ ಅಥವಾ ಸಂಡಿಗೆ ಮೆಣಸು ಅಂತ ಹೇಳ್ತೀವಲ್ಲ, ಅದರಲ್ಲಿ ಉಪ್ಪಿನ ಅಂಶ ಇರುತ್ತೆ ಸಾಮಾನ್ಯವಾಗಿ. ಹಾಗಾಗಿ ಅನ್ನವನ್ನು ಸೇರಿಸಿದ ಮೇಲೆ ನೋಡಿಕೊಂಡು ಮತ್ತೆ ಉಪ್ಪು ಬೇಕಾದರೆ ಹಾಕ್ಕೊಳ್ಬೋದು. ಈಗ ಇದು ಚೆನ್ನಾಗಿ ಹುರಿದಿದೆ. ಈಗ ನಾನು ಸ್ಟವನ್ನು ಆಫ್ ಮಾಡ್ತಾ ಇದ್ದೇನೆ. ಈಗ ನಾವು ಮೊದಲೇ ಮಾಡಿಟ್ಕೊಂಡಿದ್ವಲ್ಲ ಈ ಪುಡಿಯನ್ನು, ಇದನ್ನು ಸೇರಿಸ್ಕೊಳ್ತೇನೆ. ಪುಡಿಯನ್ನು ಹಾಕಿ ತುಂಬ ಹುರ್ಕೊಳ್ಳೋದು ಬೇಡ. ಈ ಬಿಸಿಯಲ್ಲೇ ಇದನ್ನು ಸ್ವಲ್ಪ ಹೀಗೆ ಅಂದ್ಕೊಂಡ್ರೆ ಸಾಕು. ತುಂಬ ಚೆನ್ನಾಗಿ ಪರಿಮಳ ಬರ್ತಾ ಇದೆ. ಇಡೀ ಮನೆ ತುಂಬ ಇದರದ್ದೇ ಪರಿಮಳ ಹರಡ್ಕೊಂಡ್ಬಿಟ್ಟಿದೆ. ಈಗ ಮಾಡಿಟ್ಕೊಂಡಿರುವಂತಹ ಬಿಸಿ ಬಿಸಿ ಅನ್ನವನ್ನು ಇದಕ್ಕೆ ಸೇರಿಸ್ಕೊಳ್ತೇನೆ. ಈ ಹುರಿದಿಟ್ಕೊಂಡಿದ್ವಲ್ಲ ಮಜ್ಜಿಗೆ ಮೆಣಸು, ಇದನ್ನು ಕೈಯಿಂದ ಈ ಥರ ಪುಡಿ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಹುರಿದಿರೋದ್ರಿಂದ ಚೆನ್ನಾಗಿ ಪುಡಿ ಆಗುತ್ತೆ. ಈ ರೀತಿ ಇದನ್ನು ಪುಡಿ ಮಾಡ್ಕೊಳ್ಬೇಕು. ಇದಕ್ಕೆ ನಾನು ಬೇರೆ ಹಸಿಮೆಣಸು ಅಥವಾ ಅಚ್ಚ ಖಾರದ ಪುಡಿ ಯಾವುದನ್ನು ಸೇರಿಸಿಲ್ಲ. ಈ ಮಜ್ಜಿಗೆ ಮೆಣಸಿನ ಖಾರನೇ ಇದಕ್ಕೆ ಸಾಕಾಗತ್ತೆ. ಹಾಗೆ ಸ್ವಲ್ಪ ಜಾಸ್ತಿ ಮಜ್ಜಿಗೆ ಮೆಣಸನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಚಿತ್ರಾನ್ನ ಸ್ವಲ್ಪ ಖಾರವಾಗಿ ನಾಲ್ಗೆ ಚುರುಕ್ ಅನ್ನೋ ಥರ ಇರಬೇಕು, ಆಗಲೇ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಇದನ್ನು ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ಬೇಕು. ನೋಡಿ, ಈಗ ಚೆನ್ನಾಗಿ ಪುಡಿ ಆಗಿದೆ. ಈಗ ಈ ಅನ್ನದ ಮೇಲೆ ಇದನ್ನು ಸೇರಿಸ್ಕೊಳ್ತೇನೆ. ಈಗ ನಿಧಾನಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಅನ್ನ ಸ್ವಲ್ಪ ಹುಡಿ ಹುಡಿಯಾಗೇ ಇರಬೇಕು, ತುಂಬ ಮಿದುವಾಗಿರಬಾರ್ದು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ. ನಾರ್ಮಲಾಗಿ ಈ ಮಜ್ಜಿಗೆ ಮೆಣಸು ಸಾಂಬಾರ್ದೊಂದಿಗೆ, ನಾರ್ಮಲಾಗಿ ಈ ಮಜ್ಜಿಗೆ ಮೆಣಸು ಸಾರಿನೊಂದಿಗೆ ಅಥವಾ ಮೊಸರನ್ನದೊಂದಿಗೆ, ಮಜ್ಜಿಗೆಯೊಂದಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇನ್ನು ಅದರಲ್ಲೇ ಚಿತ್ರಾನ್ನವನ್ನು ಮಾಡಿದರೆ ಕೇಳಬೇಕಾ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಉದುರಾಗಿದೆ. ಈಗ ಮೇಲಿನಿಂದ ಹೆಚ್ಚಿಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತೇನೆ. ಈಗ ಈ ಚಿತ್ರಾನ್ನ ರೆಡಿ ಆಯಿತು. ಬೇಗ ಮಾಡ್ಕೊಳ್ಬಹುದಾದಂತಹ ಒಂದು ಚಿತ್ರಾನ್ನ ಇದು. ಇವತ್ತಿನ ನನ್ನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್.